ಬಿಗ್ ಬಾಸ್ ಸೀಸನ್ 10 ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಕೂಡ ಜೋರಾಗಿದೆ. ಸುಮಾರು 80 ದಿನಗಳ ಕಾಲ ಕುಟುಂಬವನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶವನ್ನ ಒದಗಿಸಲಾಗಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್. ಹೀಗಾಗಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸರ್ಪ್ರೈಸ್ ನೀಡಿದ್ದಾರೆ. ಮನೆಯವರನ್ನ ನೋಡಲು ಕಾತುರದಿಂದ ಕಾಯ್ತಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬಿಗ್ ಗಿಫ್ಟ್ ನೀಡಿದ್ದಾರೆ. ಸ್ಪರ್ಧಿಗಳ ಅಮ್ಮಂದಿರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಮ್ರತ್ ಅವರ ತಾಯಿ ಹಾಗೂ ವರ್ತೂರ್ ಸಂತೋಷ್ ಅವರ ಅಮ್ಮ ಈಗಾಗಲೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಮ್ಮನನ್ನ ನೋಡಿ ಖುಷಿಯಿಂದ ನಮ್ರತಾ ಗೌಡ ಕಣ್ಣೀರನ್ನ ಹಾಕಿದ್ರು. ಮಗಳ ಜೊತೆ ಕೆಲ ಹೊತ್ತು ಬಿಗ್ ಬಾಸ್ ನಲ್ಲಿದ್ರು ನಮ್ರತಾ ಗೌಡ ಅವರ ಅಮ್ಮ. ಇನ್ನು ವರ್ತೂರ್ ಸಂತೋಷ್ ಅವರ ತಾಯಿ 2ನೇ ಬಾರಿಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಮಗನ ಮನವೊಲಿಕೆಗೆ ಬಿಗ್ ಬಾಸ್ಗೆ ಬಂದಿದ್ರು. ಈ ಬಾರಿ ಫ್ಯಾಮಿಲಿ ವೀಕ್ ನಲ್ಲಿ 2ನೇ ಬಾರಿಗೆ ಮಗನ ಭೇಟಿಗೆ ಬಂದಿದ್ದಾರೆ. ಈ ವೇಳೆ ಕೆಲವರಿಗೆ ತಮ್ಮ ಸಲಹೆಯನ್ನ ನೀಡಿದ್ದಾರೆ ವರ್ತೂರ್ ಅವರ ತಾಯಿ. ಸಂಗೀತ ಅವರಿಗೆ ಮನೆಯಲ್ಲಿ ಯಾರು ಅಳ್ಬಾರ್ದು, ನೀನು ತುಂಬಾ ಅಳ್ತೀಯ, ಇನ್ಮುಂದೆ ಅಳ್ಬೇಡ ಅಂತ ಸಂಗೀತಗೆ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ವಿನಯರನ್ನ ನೋಡಿದ ಕ್ಷಣವೇ ವಿಲನ್ ರೀತಿ ಆಟ ಅಂದಿದ್ದಾರೆ. ಈ ಮನೆಯಲ್ಲಿ ನಾನೊಬ್ನೇ ವಿಲನ ಅಂತ ವಿನಯ್ ಪ್ರಶ್ನೆ ಮಾಡಿದ್ದಾರೆ. ಆಗ ವರ್ತೂರ್ ಅವರು ಅಮ್ಮ ಬೇಡ ಸುಮ್ನಿರು ಅಂತ ಸನ್ನೆ ಮಾಡ್ತಾರೆ. ಒಟ್ನಲ್ಲಿ ಇಷ್ಟು ದಿನದಿಂದ ಮನೆಯವರನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಿದ್ದ ಸ್ಪರ್ಧಿಗಳಿಗೆ ಅಮ್ಮಂದಿರನ್ನ ಕರೆಸಿ ಸರ್ಪ್ರೈಸ್ ನೀಡಿದ್ದಾರೆ ಬಿಗ್ ಬಾಸ್. ಇನ್ನು ಬಿಗ್ ಬಾಸ್ ನಲ್ಲಿ ಈಗಾಗಲೇ ಪೈಪೋಟಿ ಹೆಚ್ಚಾಗಿದೆ. ಈಗಾಗಲೇ 77 ದಿನಗಳನ್ನ ಕಳೆದಿರುವ ಸ್ಪರ್ಧಿಗಳು ಕೆಲವೇ ದಿನಗಳಲ್ಲಿ ಫಿನಾಲೆಗೆ ಬರಲಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲಿ ಪೈಪೋಟಿ ಹೆಚ್ಚಾಗಿದೆ. ಹೆಚ್ಚು ಅಗ್ರೆಸಿವ್ ಆಗಿ ಆಡೋ ಅನಿವಾರ್ಯತೆ ಎಲ್ರಿಗೂ ಇದೆ. ಆದ್ರೆ ಡೇ 1 ನಿಂದಲೂ ಬಹಳ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದ ವಿನಯ್ ಮಾತ್ರ ಹೊಸ ತಂತ್ರವನ್ನ ರೂಪಿಸಿದ್ದಾರೆ. ಇನ್ಮುಂದೆ ವಿನಯ್ ಅಗ್ರೆಸಿವ್ ಆಗಿ ಆಡೋದಿಲ್ವಂತೆ. ಎಷ್ಟು ತಾಳ್ಮೆಯಿಂದ ಸಾಧ್ಯವೋ ಅಷ್ಟು ತಾಳ್ಮೆಯಿಂದ ಆಡ್ತಾರಂತೆ. ಈ ಮಾತನ್ನ ಸ್ವತಃ ವಿನಯ್ ಅವರೇ ಹೇಳಿಕೊಂಡಿದ್ದಾರೆ. ಮಾತ್ರವಲ್ಲದೆ ನಮ್ರತಾ ಬಳಿ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಇದಕ್ಕೆ ಕೆಲವರು ಇನ್ನು ಫಿನಾಲೆಗೆ ಕೆಲವೇ ದಿನಗಳಿರುವುದಲ್ಲ, ಅದಕ್ಕೆ ಈ ರೀತಿ ಗೇಮ್ ಪ್ಲಾನ್ ಮಾಡ್ಕೋತಿದ್ದಾನೆ, ಫಿನಾಲೆಗೆ ಬಂದಾಗ ಎಲ್ಲ ಡ್ರಾಮಾನು ಶುರು ಆಗುತ್ತೆ ಅಂತ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.